27th question. We had seen 26 questions in the morning session, isn't it? 27th question. Give a few examples which illustrate the writer's stand that scientists are the most practical people in the world. How can you prove that scientists are the most practical people in the world ಅಂತ ಕೇಳಿದ್ದಾರೆ 2017 ಏಪ್ರಿಲ್ ಅಲ್ಲಿ ಕೇಳಿರುವಂತಹ ಪ್ರಶ್ನೆ. ಈ ಎರಡು ಪ್ರಶ್ನೆಗೂ ಉತ್ತರ ನೋಡೋಣ. Okay. According to the author, the scientists are the most practical people in the world ಅಂತ ಹೇಳ್ತಾರೆ. ಯಾರು? ನಮ್ಮ ಆಥರ್ ಅವರು. ಸೊ ಅವರ ಪ್ರಕಾರ ಸೈಂಟಿಸ್ಟ್ಸ್ ಅನ್ನೋರು ವಿಜ್ಞಾನಿಗಳು. ಓಕೆ, ಸೈಂಟಿಸ್ಟ್ ಅಂದ್ರೆ ಯಾರು ಮಕ್ಕಳೇ? ವಿಜ್ಞಾನಿಗಳು. ಅವರು ಜಗತ್ತಿನಲ್ಲಿ ತುಂಬಾ ಪ್ರಾಕ್ಟಿಕಲ್ ಆಗಿರುವಂತಹ ವ್ಯಕ್ತಿಗಳು. ಓಕೆ, ಪ್ರಾಯೋಗಿಕ ಅಂತಂದ್ರೆ ಅವರು ವಾಸ್ತವವಾದಿಗಳು ಅಂತ ಹೇಳ್ತಾರೆ. ಇಟ್ ಈಸ್ ಥ್ರೂ ದ ವರ್ಕ್ ಆಫ್ it is through the work of scientists that we have medicines, electronics, new sources of energy, modes of transport, the green revolution, new brands of the industry, from defense to entertainment, antibiotics, biotechnology, synthetic fibers, genetic, forensic diagnosis, etc. Okay, the world gets lots of things to the scientific practicals, isn't it? So it is through the work of the scientific, ವಿಜ್ಞಾನಿಗಳ ಒಂದು ಕೆಲಸದಿಂದನೇ ನಮಗೆ ಮೆಡಿಸಿನ್ಸ್, ಔಷಧಗಳು, ಎಲೆಕ್ಟ್ರಾನಿಕ್ ಉಪಕರಣಗಳು, ನ್ಯೂ ಸೋರ್ಸಸ್ ಆಫ್ ಎನರ್ಜಿ, ಶಕ್ತಿಯ ಒಂದು ಹೊಸ ಮೂಲಗಳು. ಓಕೆ, ಶಕ್ತಿ ಅಂತಂದ್ರೆ ಈಗ ಎಲೆಕ್ಟ್ರಿಸಿಟಿ ಇರ್ಬೋದು, ವಾಟರ್ ಇರ್ಬೋದು, ಅದೇ ರೀತಿ ಬೇರೆ ಬೇರೆ ಇಂಧನಗಳು ಇರ್ಬೋದು. ಓಕೆ, ಇಂಧನಗಳ ಒಂದು ಹೊಸ ಹೊಸ ಮೂಲಗಳನ್ನ ಸಂಶೋಧನೆ ಮಾಡ್ತಾ ಇದ್ದಾರೆ ಅಲ್ವಾ. ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟಿನ ಒಂದು ವಿವಿಧ ಮೋಡ್ಗಳನ್ನ ಮಾಡ್ತಾ ಇದ್ದಾರೆ. ಲೈಕ್ ಬುಲೆಟ್ ಟ್ರೈನ್ ಇರ್ಬೋದು. ಓಕೆ, ಈ ತರ. ದ ಗ್ರೀನ್ ರೆವಲ್ಯೂಷನ್, ಹಸಿರು ಕ್ರಾಂತಿ, ನ್ಯೂ ಬ್ರಾಂಡ್ಸ್ ಆಫ್ ಇಂಡಸ್ಟ್ರಿ ಫ್ರಮ್ ಡಿಫೆನ್ಸ್. ಸೊ ಡಿಫೆನ್ಸ್, ರಕ್ಷಣಾ ಕ್ಷೇತ್ರದಲ್ಲಿಯೂ ಕೂಡ ಹೊಸ ಹೊಸ ಬ್ರ್ಯಾಂಡ್ ಗಳನ್ನ ಪ್ರಯೋಗಿಸ್ತಾ ಇದ್ದಾರೆ. ಓಕೆ, ಆಂಟಿಬಯೋಟಿಕ್ಸ್, ನಾವು ಯೂಸ್ ಮಾಡುವಂತಹ ಆಂಟಿಬಯೋಟಿಕ್ಸ್ ಗಳು, ಪ್ರತಿರೋಧಕಗಳು ಅಲ್ವಾ. ಬಯೋಟೆಕ್ನಾಲಜಿ, ಸಿಂಥೆಟಿಕ್ ಫೈಬರ್. ಓಕೆ, ಸೊ ಸಿಂಥೆಟಿಕ್ ಫೈಬರ್ ಅಂತಂದ್ರೆ ಬಟ್ಟೆಗಳಲ್ಲಿ ಉಪಯೋಗ ಮಾಡ್ತೀವಿ ಅಲ್ವಾ. ಅದೇ ರೀತಿ ಬೇರೆ ಬೇರೆ ತರದ ಡಯಾಗ್ನೋಸಿಸ್ ಇರ್ಬೋದು, ಬೇರೆ ಬೇರೆ ತರದ ವಸ್ತುಗಳು ನಮಗೆ ಹೇಗೆ ಸಿಗ್ತವೆ ಮಕ್ಕಳೇ? ಸೊ ಸೈಂಟಿಸ್ಟ್ ಮಾಡುವ ಕೆಲಸದಿಂದ. ದಿಸ್ ಪ್ರೂವ್ಸ್ ದ್ಯಾಟ್ ಸೈಂಟಿಸ್ಟ್ ಆರ್ ದ ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್ ಇನ್ ದ ವರ್ಲ್ಡ್. ದೇ ವರ್ಕ್ ಫಾರ್ ದ ಸರ್ವೈವಲ್ ಆಫ್ ದ ಸಿಟಿಸನ್ಸ್. ಓಕೆ, ಅವರು ಏನಕ್ಕೆ ವರ್ಕ್ ಮಾಡ್ತಾ ಇದ್ದಾರೆ? ಹ್ಯೂಮನ್ ಸರ್ವೈವಲ್, ಮಾನವತೆಯ ಉಳಿವಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ನಮ್ಮ ಆಥರ್ ಹೇಳ್ತಾರೆ. ಓಕೆ.